ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿಗೆ ತಪ್ಪಿದ ಮಂತ್ರಿಗಿರಿ. ಇದೇ ಕಾರಣಕ್ಕೆ ಅವರ ಬೆಂಬಲಿಗರು ಪ್ರತಿಭಟನೆಯ ಹಾದಿ ತುಳಿದಿದ್ದಾರೆ. ಸಚಿವ ಸ್ಥಾನ ಹಂಪನಗೌಡ ಬಾದರ್ಲಿಗೆ ಕೈ ತಪ್ಪಿದ್ದಕ್ಕೆ ಆಕ್ರೋಶವನ್ನು ಹೊರಹಾಕಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ರಾಯಚೂರಿನಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕಲಾಗಿದೆ. ಸಚಿವ ಸ್ಥಾನ ನೀಡದೇ ಇದ್ರೆ ತೀವ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹಂಪನಗೌಡ ಬಾದರ್ಲಿಗೆ ಮಂತ್ರಿಗಿರಿಯನ್ನು ಕೊಡಬೇಕು ಅಂತ ಬೆಂಗಳೂರಿನಲ್ಲೂ ಕೂಡ ಸಚಿವ ಸ್ಥಾನಕ್ಕೋಸ್ಕರ ಆಗ್ರಹಿಸಿ ಅವರ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದುಂಟು. ಈಗ ರಾಯಚೂರಿನಲ್ಲೇ ಅವರ ಬೆಂಬಲಿಗರು ಪ್ರತಿಭಟನೆಯ ಹಾದಿಯನ್ನು ತುಳಿದಿದ್ದಾರೆ. ಆದರೆ ಅಲ್ಲಿ ಇರುವಂಥ ರಾಯಚೂರು ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನವನ್ನು ಕೂಡ ಕೊಟ್ಟಿಲ್ಲ. ಅಂದರೆ ರಾಯಚೂರು ಜಿಲ್ಲೆಯನ್ನು ಕಡೆಗಣಿಸಲಾಗಿದೆ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಲ್ಲಿರುವಂಥ ಹಲವು ಕಾಂಗ್ರೆಸ್ ಶಾಸಕರಿದ್ದಾರೆ. ಆದರೆ ಅಲ್ಲಿ ಸಚಿವ ಸ್ಥಾನ ಕೈ ತಪ್ಪಲಿಕ್ಕೆ ಪ್ರಮುಖವಾದಂಥ ಕಾರಣ ಒಬ್ಬರ ಕಾಲು ಮತ್ತೊಬ್ಬರು ಎಳಿತಾರೆ. ನನಗೆ ಕೊಡಲ್ಲ ಅಂತಂದ್ರೂ ಪರವಾಗಿಲ್ಲ, ಆತನಿಗೆ ಮಾತ್ರ ಕೊಡಬೇಡಿ ಅನ್ನುವಂಥ ರೀತಿಯ ಧೋರಣೆಯನ್ನು ಅಲ್ಲಿ ವ್ಯಕ್ತಪಡಿಸ್ತಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇತ್ತು. ಸೊ ಇದುವೇ ಸಚಿವ ಸ್ಥಾನ ಕೈ ತಪ್ಪಲಿಕ್ಕೆ ಕಾರಣ ಆಗೋಯ್ತು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ನಡುವೆ ಹಂಪನಗೌಡ ಬಾದರ್ಲಿಗೆ ಮಂತ್ರಿ ಸ್ಥಾನ ನೀಡಲೇಬೇಕು, ರಾಯಚೂರನ್ನ ಕಡೆಗಣಿಸಿದ್ದು ಇದು ಯಾವ ನ್ಯಾಯ, ಕಾಂಗ್ರೆಸ್ ಪಕ್ಷವನ್ನು ಅಲ್ಲಿ ಸಂಘಟಿಸಬೇಕು, ಬಲವರ್ಧನೆ ಮಾಡಬೇಕು ಅಂತಂದ್ರೆ ಮಂತ್ರಿ ಸ್ಥಾನವನ್ನ ನೀಡಲೇಬೇಕು ಅನ್ನುವಂಥದ್ದು ಹಂಪನಗೌಡ ಬಾದರ್ಲಿ ಅವರ ಬೆಂಬಲಿಗರ ಒತ್ತಾಯವಾಗಿದೆ. ಈ ಒಂದು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಪರಮ ಪೂಜ್ಯರ ಪಾದ ಪದ್ಮಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಿರಿಯರು ಕೂತಿದ್ದಾರೆ, ಅವರೆಲ್ಲರಿಗೂ ನಮಸ್ಕಾರಗಳನ್ನು. ನಾವು ತಿಂಗಳಿಂದ ಕೈಗೊಳ್ಳಬಹುದಾಗಿತ್ತು. ಮಾನ್ಯ ನಾನು ಅಧ್ಯಕ್ಷರಲ್ಲಿ ನಾನು ಮನವಿಯನ್ನು ಮಾಡಿಕೊಡ್ತಿದ್ದೇನೆ. ಇದೇ ಒಂದು ಅವಲೋಕನವನ್ನು ನಾವು ತಿಂಗಳಿಂದ ಏಕೆ ಮಾಡಲಿಲ್ಲ? ಒಂದು ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ಇವತ್ತು ಪ್ರತಿಭಟನೆ ಮಾಡಿದ್ರೆ ಅದಕ್ಕೆ ಹೆಚ್ಚಿನ ಅರ್ಥ ಇರ್ತಿತ್ತು ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ನಾವು ಇಷ್ಟು ದಿನ ಸುಮ್ಮನೆ ಕುಳಿತರೆ ಬಹಳಷ್ಟು ಕಷ್ಟಗಳನ್ನ ರಾಜಕೀಯದಲ್ಲಿ ಮತ್ತು ಸಾಮಾಜಿಕ ವಲಯದಲ್ಲಿ ಎದುರಿಸಬೇಕಾಗ್ತದೆ. ದಯವಿಟ್ಟು ಸಮಾಜವನ್ನು ನಾನು ಕೋರಿಕೊಡ್ತೇನೆ, ಸಮಾಜದ ಬಂಧುಗಳಲ್ಲಿ ಕೋರಿಕೊಡ್ತೇನೆ, ನಾವು ಯಾವುದೇ ಕಾರಣಕ್ಕೆ ಸುಮ್ಮನೆ ಕೊಡೋದು ಬೇಡ. ಸೌಜನ್ಯತವಾಗಿ ಪ್ರತಿಭಟನೆ ಮಾಡತಕ್ಕಂಥ ಸ್ವಭಾವವನ್ನು ನಾವು ಬೆಳೆಸಿಕೊಡಬೇಕು. ಇವತ್ತು ಹಂಪನಗೌಡರು ಸಾಕಷ್ಟು ಸಲ 5 ಸಲ ಗೆದ್ದಿದ್ದಾರೆ. ಅವರಿಗೆ ಒಂದು ಬಾರಿ ಆದರೂ ಸಚಿವ ಸಂಪುಟದಲ್ಲಿ ಸೇರಿಸಿಕೊಂಡಿಲ್ಲ. ಈ ಬಾರಿ ಸೇರಿಸಿಕೊಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಎಲ್ರಿಗೂ ಇತ್ತು, ಜನಾಭಿಪ್ರಾಯ ಸಹ ಇತ್ತು. ಯಾವುದೇ ಸಮಾಜದವರು ಕೇಳಿದ್ರೆ ಇಲ್ಲಪ್ಪ ಹಂಪನಗೌಡರಿಗೆ ಮಾಡಬೇಕು, ಅವರು ಮಾಡಿದ್ರೆ ತಪ್ಪಿಲ್ಲ ಅಂತಕ್ಕಂಥ ಅಭಿಪ್ರಾಯ ಎಲ್ಲ ಕಡೆ ಇತ್ತು. ಯಾಕೆ ಮಾಡಲಿಲ್ಲ? ಏನಾದ್ರೂ ಒಳ ರಾಜಕಾರಣ ಈ ಪಕ್ಷದಲ್ಲಿ ನಡೆದಿದೆಯೇನೋ, ಒಳ ರಾಜಕಾರಣ ಈ ಒಂದು ಹೈಕಮಾಂಡ್ ನಲ್ಲಿ ನಡೆದಿದೆಯೇನೋ, ಇದನ್ನು ನಾವು ಅವಲೋಕನ ಮಾಡಿಕೊಳ್ಳಬೇಕಾಗ್ತದೆ. ಅಂತವರ ಮೇಲೆ ನಾವು ನಿಗ್ರಹವನ್ನು ಇಟ್ಟುಕೊಳ್ಳಬೇಕಾಗ್ತದೆ. ವೀರಶೈವ ಸಮಾಜದ ಮೇಲೆ ಯಾವುದೇ ಒಬ್ಬ ವ್ಯಕ್ತಿ ಹಸ್ತಕ್ಷೇಪ ಮಾಡ್ತಿರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಅದಕ್ಕೆ ನಾವು ನಿಗಾ ಕೊಟ್ಟು ಅಂತವರ ಮೇಲೆ ನಾವು ನಿಗಾ ಇರ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ. ಇಲ್ಲ ಅಂದ್ರೆ ಹಂಪನದಿಂದ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸಮಾಜದವರಿಗೆ ಇದು ಮಿನಿಸ್ಟರ್ ಅನ್ನು ಕೊಟ್ಟಿಲ್ಲ ಅಂತ ಹೇಳಿ ಇದು ಯಾಕೆ ಆಗ್ತಾ ಇದೆ? ನನಗನ್ಸುತ್ತೆ ಒಂದು ಕಾರಣ ಇರ್ಬೋದು, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನಾವೇನಿದೆ ಅದು ಬೆಂಕಿ ಹತ್ತ ಬಾಯಿ ಕೂಡ ಕೆಲಸ ಮಾಡ್ತೀವಿ ನಾವು. ಅದಕ್ಕೆ ಇದು ನಮ್ಗೆ ಕೆಲವರು ಹೇಳಿದ್ರು ಮುಂಚೆ ಆಗ್ಬೇಕಾಗಿತ್ತಂತ. ಬಟ್ ಎಷ್ಟು ವಿಶ್ವಾಸ ಇತ್ತಂದ್ರೆ ಅಪ್ಪರೋಡ ಸಾಹೇಬ್ ಇಲ್ಲಿ ಬಂದಾಗ ಕೇಳಿದ್ರು ಅವರು ಇಲ್ಲಪ್ಪ 100% ಆಗುತ್ತೆ ಎಂಬ ವಿಶ್ವಾಸದಲ್ಲಿ ಅವರಿದ್ರು. ಹಂಗಾಗಿದ್ರ ಅವಶ್ಯಕತೆ ಬೀಳುತ್ತಂತ ನಮ್ಗೆ ಯಾರು ಅನ್ಸಿರ್ಲಿಲ್ಲ. ಸೊ ಇವತ್ತು ಅದು ಅವಶ್ಯಕತೆ ಬಿದ್ದಿದೆ. ನಾನ್ ಕೇಳೋದಷ್ಟೇ, ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಆಗಿ ನಾನು ಕೇಳ್ತಾ ಇರೋದು, ನೀವು ಹಿರಿಯರಾದ ಹಂಪನಗೌಡರಿಗೆ ಕೊಡ್ರಿ. ಇಲ್ಲ ಇನ್ನೂ 2 MLAಗಳಿದ್ದಾರೆ, ನೀವೇನಪ್ಪ ಹೊಸದಾಗಿ 5 ಪ್ಲೇಟಿಗೆ ಕೊಡ್ತೀವಿ ಅಂದ್ರೆ ಅವ್ರಿಗೆ ಕೊಡ್ರಿ. ಯಾಕಂದ್ರೆ ನಾವು ವೀರಶೈವ ಸಮಾಜದವ್ರು ಯಾರ್ಯಾದ್ರೂ ಕೊಡ್ರಿ, ಅದನ್ನೆಲ್ಲ ಸ್ವಾಗತಿಸ್ತೇವೆ. ಇಲ್ಲಿ ಅವ್ರು ಬಹಳ ಹೇಳಿದ್ದಾರೆ ಹಂಪನಗೌಡರಿಗೆ ಕೊಟ್ಟರೆ ಒಳ್ಳೇದು ಅಂತ ಎಲ್ಲರ ಅಭಿಪ್ರಾಯ. ಬಟ್ ಇಲ್ಲಪ್ಪ ನೀವು ಯಾರೋ 5 ಪ್ಲೇಟಿಗೆ ಕೊಡ್ತೀವಿ ಅಂದ್ರೆ ಇವತ್ತು ನಮ್ಮ ಬ್ಯಾಗ್ವಾಟ್ ಶರಣಗೌಡರು ಇದ್ದಾರೆ ಮತ್ತು ನಮ್ಮ ಬಾದರ್ಲಿ ಬಸವರಾಜ್ ಅವರು ಇದ್ದಾರೆ. ಯಾರಿಗಾದ್ರೂ ಕೊಡ್ರಿ, ಪರವಾಗಿಲ್ಲ. ಬಟ್ ವೀರಶೈವ ಸಮಾಜದವರಿಗೆ ಕೊಡ್ರಿ ಅಂತ ಹೇಳಿ ನಾನು ಈ ಮೂಲಕ ಹೈಕಮಾಂಡ್ಗೆ ಮನವಿಯನ್ನು ಮಾಡ್ತೇನೆ. ಮತ್ತು
ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಒಗ್ಗಟ್ಟಿನಿಂದ ಇವತ್ತೇನು ಬಂದಿದ್ದೀರಿ ಮುಂದಾದರೂ